ಅಮೆಜಾನ್ ಕಾಡಲ್ಲಿ ದೇಶ ಕಟ್ಟಲು ನಿತ್ಯಾನಂದ ಸ್ಕೆಚ್ ಮಾಡಿಕೊಂಡಿದ್ದಂತೆ ಕೈಲಾಸ ದೇಶ ಕಟ್ಟೋಕೆ ಹೊರಟ ನಿತ್ಯಾನಂದ ಆತನಿಗೆ ಹೊಡಿತು ಈಗ ಬಿಗ್ಗೆಸ್ಟ್ ಶಾಕ್. ಆದಿವಾಸಿಗಳ ಜೊತೆ ಭೂಮಿ ಖರೀದಿಗೂ ನಡೆದಿತ್ತಂತೆ ಡೀಲು. ಬಹು ದಿನಗಳ ನಂತರ ನಿತ್ಯಾನಂದ ಅನ್ನೋ ದೇವಮಾನವನ ಸ್ಟೋರಿಯನ್ನು ನಾವು ನೋಡ್ತಾ ಇದ್ದೀವಿ. ಆದಿವಾಸಿಗಳ ಜೊತೆ ಯಾಕೆ ಡೀಲ್ ಮಾಡಿಕೊಂಡ? ಹಾಗಾದ್ರೆ ಭಾರತವನ್ನ ಬಿಟ್ಟು ಸಾಕಷ್ಟು ರೀತಿಯ ಆರೋಪ, ಸಾಕಷ್ಟು ರೀತಿಯ ಆಪಾದನೆ ಆತನ ಮೇಲಿದೆ. ಎರಡು ದೇಶಕ್ಕೆ ಬೇಕಾದಂತಹ ಆರೋಪಿ ಆತ. ಶ್ರೀಲಂಕಾ, ಭಾರತವೂ ಸೇರಿ 2-3 ದೇಶಕ್ಕೆ ಬೇಕಾದಂಥ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆತ. ಮನಿ ಲಾಂಡ್ರಿಂಗ್ ಕೇಸ್ ಇದೆ ಆತನ ಮೇಲೆ. ಹೆಣ್ಣು ಮಕ್ಕಳನ್ನು ಬಲವಂತವಾಗಿ ಆಶ್ರಮದಲ್ಲಿ ಕೂಡಿಸಿದ್ದ ಅನ್ನುವಂಥ ಆರೋಪ ಇದೆ. ಒಟ್ಟಾರೆ ಈಗ ವಿಷಯಕ್ಕೆ ಬರೋದಾದ್ರೆ ದಕ್ಷಿಣ ಅಮೆರಿಕಾದ ಬೊಲಿವಿಯಾ ಭೂ ಕಬಳಿಕೆ ಆರೋಪವನ್ನು ಎದುರಿಸ್ತಾ ಇದ್ದಾನೆ. ಇದು ದಕ್ಷಿಣ ಅಮೆರಿಕಾದ ಬೊಲಿವಿಯಾ ಎನ್ನುವಂತಹ ದೇಶದಲ್ಲಿ ಈಗ ಕೈಲಾಸದಲ್ಲಿ ತನ್ನದೇ ದೇಶ, ತನ್ನದೇ ಕರೆನ್ಸಿ, ತನ್ನದೇ ಪಾಸ್ಪೋರ್ಟ್ ಅನ್ನು ರಚನೆ ಮಾಡ್ಕೊಂಡಿರುವಂತಹ ಇದೇ ನಿತ್ಯಾನಂದ ದಕ್ಷಿಣ ಅಮೆರಿಕಾದ ಬೊಲಿವಿಯಾದಲ್ಲಿ ಭೂ ಕಬಳಿಕೆ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿನ ಬುಡಕಟ್ಟು ಜನಾಂಗದ ಜೊತೆ 1000 ವರ್ಷಕ್ಕೆ ಜಾಗವನ್ನು ಖರೀದಿ ಮಾಡ್ಕೊಂಡಿದ್ದ. ಖರೀದಿ ಅಂದರೆ ಆಸ್ ಅಗ್ರಿಮೆಂಟ್ನ ಆಧಾರದಲ್ಲಿ 1000 ವರ್ಷಕ್ಕೆ, ಅಂದರೆ ನಿತ್ಯಾನಂದ ಸತ್ತು ಹೋಗಿ ನಿತ್ಯಾನಂದನ ಮೊಮ್ಮಕ್ಕಳು ಜೀವಂತವಾಗಿದ್ದಾಗಲೂ ಕೂಡ ಆ ಅಮೆಜಾನ್ ಕಾಡು ಈತನ ಸುಪರ್ದಿಯಲ್ಲೇ ಇರಬೇಕು ಎನ್ನುವಂಥ ಇರಾದೇನೋ ಗೊತ್ತಿಲ್ಲ. ಬುಡಕಟ್ಟು ಜನಾಂಗ, ಈ ಪಾಪ ಅಲ್ಲಿನ ಟ್ರೈಬ್ಸ್ಗಳಿಗೆ, ಬುಡಕಟ್ಟು ಜನಾಂಗಕ್ಕೆ ಅಷ್ಟು ವಿದ್ಯಾಭ್ಯಾಸಗಳಿರೋದಿಲ್ಲ. ಆ ಅಮೆಜಾನ್ ಕಾಡಿನ ಸುತ್ತ ಇರತಕ್ಕಂತಹದ್ದು ಸಾಕಷ್ಟು ರೀತಿಯ ಟ್ರೈಬ್ಸ್ಗಳು, ಸಾಕಷ್ಟು ಸಮುದಾಯಗಳಲ್ಲಿ ಜೀವನ ಮಾಡುತ್ತೆ. ಅಮೆಜಾನ್ ಕಾಡಲ್ಲಿ ದೇಶ ಕಟ್ಟಲು ನಿತ್ಯಾನಂದ ಪ್ಲಾನ್ ಮಾಡ್ಕೊಂಡಿದ್ದ. ಅದರ ಭಾಗವಾಗಿ ಅಲ್ಲಿನ ಬುಡಕಟ್ಟು ಜನಾಂಗದವರ ಜೊತೆ ಇಂತಿಷ್ಟು ಹಣ ಕೊಡ್ತೀನಿ ವರ್ಷಕ್ಕೆ, ನೀವು ಇಷ್ಟು ಜಾಗವನ್ನು ಬಿಟ್ಟುಕೊಡಬೇಕು. ಒಂದೆರಡಲ್ಲ, ಅದು ಒಂದೆರಡು ಜಾಗ ಅಲ್ಲ, 3900 ಚದರ ಕಿಲೋಮೀಟರ್ನಷ್ಟು ಜಾಗ. ಭಾಗಶಃ ಅಮೆಜಾನ್ನ ಕಾಲು ಭಾಗ ಈತನ ಅಂಡರಿಗೆ ಬರುತ್ತೆ. ಆ ಅರ್ಥದಲ್ಲಿ ಈತ ಅದನ್ನು ಲೀಸಿಗೆ ಪಡ್ಕೊಂಡಿದ್ದ. 1000 ವರ್ಷಕ್ಕೆ ಅಗ್ರಿಮೆಂಟ್ ಕೂಡ ಮಾಡಿದ್ದ. ವರ್ಷಕ್ಕೆ ರೂಪಾಯಿ ಲೆಕ್ಕದಲ್ಲಿ, ಭಾರತೀಯ ರೂಪಾಯಿ ಲೆಕ್ಕದಲ್ಲಿ 9 ಲಕ್ಷ ರೂಪಾಯಿ. ಕೈಲಾಸ ದೇಶಕ್ಕಾಗಿ ಅಮೆಜಾನ್ ಕಾಡು 1000 ವರ್ಷಕ್ಕೆ ಲೀಸನ್ನು ಪಡೆದುಕೊಂಡಿದ್ದ. ಬೆಂಗಳೂರಿಗಿಂತ 5 ಪಟ್ಟು ದೊಡ್ಡ ಭೂಮಿ ಖರೀದಿಗೆ ಮುಂದಾಗಿದ್ದಂತಹ ನಿತ್ಯಾನಂದ ಸ್ವಾಮೀಜಿ, ನಿತ್ಯಾನಂದನ ಕೈಲಾಸಕ್ಕೆ ಕೊಳ್ಳಿ ಇಟ್ಟ ಬೊಲಿವಿಯಾ ದೇಶ, ಅಲ್ಲಿನ ಸರ್ಕಾರ ಎಚ್ಚೆತ್ಕೊಂಡಿದೆ. ಎಲ್ಲಿಂದನೋ ಬಂದವನೇ ಇಲ್ಲಿ ಬಂದು ಇಷ್ಟು 1000 ಚದರ ಕಿಲೋಮೀಟರ್ ಭೂಮಿ ತಕ್ಕೊಂಡು 1000 ವರ್ಷಕ್ಕೆ ಅಗ್ರಿಮೆಂಟ್ ಹಾಕ್ಕೊಂಡು ಟ್ರೈಬ್ಸ್ಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾನೆ, ಜೊತೆಗೆ ಭೂ ಕಬಳಿಕೆ ಮಾಡ್ತಿದ್ದಾನೆ. ಒಪ್ಪಂದ ರದ್ದು ಆಗ್ತಿದ್ದಂತೆ 20 ಜನ ನಿತ್ಯಾನಂದನ ಆಶ್ರಮದಿಂದ ಅಬ್ಸ್ಕಾಂಡ್ ಆಗಿದ್ದಾರೆ. ನಕಲಿ ದೇಶ ಕಟ್ಟಲು ಹೊರಟಿದ್ದ ನಿತ್ಯಾನಂದನಿಗೆ ಇದು ಬೊಲಿವಿಯಾ ದೇಶ ಕೊಟ್ಟಂತಹ ಶಾಕು. ಅಮೆಜಾನ್ ಕಾಡಲ್ಲಿ ದೇಶ ಕಟ್ಟಲು ನಿತ್ಯಾನಂದ ಎಲ್ಲ ತರಹದ ಪ್ಲಾನ್ ಅನ್ನು ಮಾಡಿಕೊಂಡಿದ್ದ. ವರ್ಷಕ್ಕೆ 9 ಲಕ್ಷ ಕೊಡುವುದಾಗಿಯೂ ಕೂಡ ಹೇಳಿಕೊಂಡಿದ್ದ. ಆದರೆ ಕೈಲಾಸ ದೇಶಕ್ಕಾಗಿ ಅಮೆಜಾನ್ ಕಾಡನ್ನು 1000 ವರ್ಷಕ್ಕೆ ಲೀಸನ್ನು ಪಡೆದುಕೊಂಡಿದ್ದ. ಬೆಂಗಳೂರಿಗಿಂತ 5 ಪಟ್ಟು ದೊಡ್ಡ ಭೂಮಿ ಖರೀದಿಗೆ ಮುಂದಾಗಿದ್ದಂಥ ನಿತ್ಯಾನಂದನ ಕೈಲಾಸಕ್ಕೆ ಕೊಳ್ಳಿ ಇಟ್ಟ ಬೊಲಿವಿಯಾ ದೇಶದ ಸರ್ಕಾರ ಆದಿವಾಸಿಗಳ ನಡೆದಿದ್ದ 3900 ಚದರ ಕಿಲೋಮೀಟರ್ ಭೂಮಿ ಡೀಲಿಗೆ ಬ್ರೇಕ್ ಬಿದ್ದಿದೆ. ಒಪ್ಪಂದ ರದ್ದು ಆಗ್ತಾ ಇದ್ದ ಹಾಗೆ 20 ಜನ ನಿತ್ಯಾನಂದ ಶಿಷ್ಯರಿಗೆ ಗೇಟ್ ಪಾಸ್ ಸಿಕ್ಕಿದೆ. ನಕಲಿ ದೇಶ ಕಟ್ಟಲು ಹೊರಟಿದ್ದ ನಿತ್ಯಾನಂದನಿಗೆ ಶಾಕ್ ಆಗಿದೆ. ಒಟ್ಟಾರೆ ಇದು ಬಹು ದಿನದ ನಂತರ ನಿತ್ಯಾನಂದನಿಗೆ ಸಂಬಂಧಪಟ್ಟ ಒಂದು ಸ್ಟೋರಿ ನೋಡ್ತಾ ಇದ್ದೀವಿ. ನಿತ್ಯಾನಂದ ಭಾರತದಿಂದ ಪಲಾಯನಗೈದಿದ್ದಂಥ ಒಬ್ಬ ಆಧುನಿಕ ವ್ಯಾಪಾರಿ. ಆತನನ್ನು ಸ್ವಾಮೀಜಿ ಅಂದರೆ ತಪ್ಪಾಗುತ್ತೆ. ಆಧುನಿಕ ವ್ಯಾಪಾರಿ, ತನ್ನದೇ ಕಾರು ಡ್ರೈವರ್. ಆತನ ಅಶ್ಲೀಲ ವಿಡಿಯೋಗಳನ್ನು ತೆಗೆದ ನಂತರ ನಿತ್ಯಾನಂದನ ಅಸಲಿ ಮುಖ ಇಡೀ ಜಗತ್ತಿನ ಮುಂದೆ ಅನಾವರಣಗೊಂಡಿತ್ತು.